ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರತಲೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿಂದು 71ನೇ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷರಾದ ಶ್ರೀ ಚಿಕ್ಕರಂಗನಾಯಕ ಇನ್ನಿತರೆ ಗಣ್ಯರುಗಳೊಂದಿಗೆ ಭುವನೇಶ್ವರಿ ತಾಯಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಈ ವೇಳೆ ಕನ್ನಡ ರಾಜ್ಯೋತ್ಸವವನ್ನು ಉದ್ದೇಶಿಸಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಿಕ್ಕರಂಗನಾಯಕ ಮಾತನಾಡಿ, ಕನ್ನಡ ಭಾಷೆಗೆ ಹೆಚ್ಚು ಒತ್ತು ನೀಡಬೇಕು, ಬೇರೆ ಭಾಷೆಯನ್ನ ವ್ಯಾವಹಾರಿಕವಾಗಿ ಬಳಸಿಕೊಳ್ಳಬೇಕು, ಆದರೆ ಕನ್ನಡ ಭಾಷೆಯನ್ನ ಮರೆಯದೆ ಇದನ್ನ ಉಳಿಸುವ ಕಾರ್ಯ ಆಗಬೇಕು. 1973ರಲ್ಲಿ ಕರ್ನಾಟಕ ಏಕೀಕರಣವಾಗಿ ನಾಮಕರಣಗೊಂಡಿದೆ. ಕನ್ನಡ ಭಾಷೆಗೆ ತನ್ನದೇ ಆದ ದೊಡ್ಡ ಇತಿಹಾಸವಿದ್ದು, ಈ ಭಾಷೆಯನ್ನ ಉಳಿಸಿ ಬೆಳೆಸುವ ಕಾರ್ಯ ಮನೆ ಮನೆಗಳಿಂದಲೇ ಆಗಬೇಕು. ಈ ನಿಟ್ಟಿನಲ್ಲಿ ಪೋಷಕರು ಕಾರ್ಯಪ್ರವೃತ್ತರಾಗುವಂತೆ ಕರೆ ನೀಡಿದ್ರು. ಕನ್ನಡ ಭಾಷೆ ತಾಯಿ ಭಾಷೆ, ಅದು ಹೃದಯದಿಂದ ಬರ್ತಕ್ಕಂಥ ಭಾಷೆ ಕನ್ನಡ. ಏಕೆಂದರೆ ನಾವು ಏನಾದ್ರು ಏಟಾದಂಗೆ ನೋಡ್ಬೋದು, ಅಮ್ಮಾದೇ ಹೊರತು ನಾವು ಯಾವುದೇ ಇಂಗ್ಲೀಷ್ ಪದನ ಗಾಡ್ ಅಂತಾಗಲಿ ಮಮ್ಮಿ ಅಂತಾಗಲಿ ಏಟದ ತಕ್ಷಣ ಅಮ್ಮ ಅಂದರೆ ಅದು ಹೃದಯದ ಭಾಷೆ, ಹೃದಯದಿಂದ ಬರ್ತಕ್ಕಂಥ ಭಾಷೆ. ಆ ಭಾಷೆನ ನಾವು ನೀವೆಲ್ಲರೂ ಕೂಡ ಬೆಳೆಸಬೇಕು, ಪೋಷಿಸ್ಬೇಕು. ನಾವು ಎಷ್ಟೇ ಬೇರೆ ಅನ್ಯ ಭಾಷೆಗಳು ಬೇಡ ಅಂತೇಳಿ, ಈಗ ನಾವು ಇಂಗ್ಲೀಷ್ ಟೀಚರ್ ಇರ್ತಾರೆ, ಅವರು ಇಂಗ್ಲೀಷಲ್ಲೇ ಮಾತಾಡ್ಬೇಕು, ಬೇರೆ ಕಡೆ ಮಾತಾಡ್ಬೇಕಾದ್ರೆ ಇಂಗ್ಲೀಷಲ್ಲೇ ಮಾತಾಡ್ಬೇಕು. ಆದರೆ ಮನೆಗೆ ಬಂದು ಮಕ್ಕಳ ಜೊತೆಲಿ, ಗಂಡನ ಜೊತೆಲಿ, ಮತ್ತು ತಂದೆ ತಾಯಿಗಳ ಜೊತೆಲಿ, ಎಲ್ಲರ ಜೊತೆಲೂ ಕೂಡ ಕನ್ನಡದಲ್ಲಿ ಮಾತಾಡ್ಬೋದು. ಯಾಕಂದರೆ ಆ ಭಾಷೆನೇ ಹಂಗೆ. ಕೆಲವರು ಮನೆಯಲ್ಲೂ ಕೂಡ ಆ ಥರ ಮಾತಾಡೋದು ತಪ್ಪು. ಅದು ನಮ್ಮ ಕನ್ನಡನ ನಾವು ಬೆಳೆಸಬೇಕು. ಇಂದ ಈ ಕರ್ನಾಟಕದ ಹಲವಾರು ರಾಜಮನೆತನಗಳು, ಹೊಯ್ಸಳರು, ಪಲ್ಲವರು, ಚಾಳುಕ್ಯರು, ಹಲವಾರು ಜನ ಕದಂಬರು ಎಲ್ಲ ಆಡಿ ಭಾಳ ಸಂಪತ್ತು ಕುರಿದವಾದಂಥ ಕನ್ನಡ ಇದೆ ಕರ್ನಾಟಕ ಅಂತ. ಇಲ್ಲಿ ಕೃಷ್ಣದೇವರ ಕಾಲದಲ್ಲಂತೂ ಚಿನ್ನ ಮುತ್ತು ರಸ್ತೆಗಳನ್ನು ಅಳಿತಿದ್ರು, ಸೇರುಪಾದ ಅಳಿತಿದ್ರು, ಬೀದಿಗಳಿ ಮಾರ್ಕೆಟಲ್ಲಿ ಯಾವ ಥರ ನಾವು ಇದಾಗ್ತೀವಿ ಅಂತ ರಾಸಿಗೆ ಅಳಿತಿದ್ರು ಅಂತ ನಾವು ಇತಿಹಾಸಗಳಲ್ಲಿ ಓದಿದ್ದೀವಿ. ಅಂತ ಕರ್ನಾಟಕ ಇದೆ. ಈ ಕರ್ನಾಟಕ ಇನ್ನೂ ಹೆಚ್ಚುವಾಗಿ ಅಂದರೆ ಬ್ರಿಟಿಷ್ ಕಾಲದಲ್ಲಿ ಖಂಡಗಳಾಗಿ ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಮತ್ತು ಈ ಕಡೆ ಕೂಡೂರು, ಈ ಥರ ರಾಜ್ಯದಲ್ಲಿ ಕರ್ನಾಟಕ ಅಂತಿತ್ತು. ಮೈಸೂರು ಕರ್ನಾಟಕ, ಮೈಸೂರು ರಾಜ್ಯ, ಈ ಥರ ಭಾಷೆ ಇತ್ತು. ಮೈಸೂರು ರಾಜ್ಯ, ಹೈದರಾಬಾದ್ ಕರ್ನಾಟಕ ಈ ಥರ ಇತ್ತು. ಇದನ್ನು ಒಂದುಗೂಡಿಸ್ಬೇಕು, ಒಟ್ಟಾಗಿ ಮಾಡಬೇಕು ಕನ್ನಡ ನಾಡಿನಲ್ಲಿ ಅಂತೇಳಿ ಆಲೂರು ವೆಂಕಟರಾಯರು 1905ರಲ್ಲಿ ಅವರು ಏಕೀಕರಣ ಪ್ರಾರಂಭ ಮಾಡ್ತಾರೆ. ಅವ್ರೇನು ಅವರ ಸ್ವಂತಕ್ಕೆಲ್ಲ ಭಾಳ ಕಷ್ಟಪಡ್ತಾರೆ. ಅದಕ್ಕೆ ಅವ್ರನ್ನ ಕನ್ನಡ ಶಾಸ್ತ್ರೀಯ ಕುಲಪುರೋಹಿತರು ಅಂತ ಕೂಡ ಅವ್ರನ್ನ ಕರೀತಾರೆ. ದೇವರಾಜು ಅವರ ಕಾಲದಲ್ಲಿ 1973ರಲ್ಲಿ ಕರ್ನಾಟಕ ಏಕೀಕರಣ ಆಗಿ ನಾಮಕರಣ ಆಗಿದೆ. ಆಮೇಲೆ ಕರ್ನಾಟಕ, ಈ ಕರ್ನಾಟಕನ ನಾನು ಹೇಳಿದಂಗೆ ಹಲವಾರು ರಾಜಮನೆತನಗಳು ಕೂಡ ಆಳಿರೋದನ್ನ ನಾವು ನೋಡಿದ್ದೀವಿ. ಅದರಿಂದ ನಾವು ಮಕ್ಕಳಿಗೆ ಕನ್ನಡದ ಬಗ್ಗೆ ಅರಿವು ತಿಳುವಳಿಕೆ, ಜೊತೆಲೆ ನಾವು ಉಪಯೋಗಿಸ್ತಕ್ಕಂಥ ಕುಡಿಯೋ ನೀರು ಇರ್ಬೋದು, ಆಹಾರ ಇರ್ಬೋದು, ಎಲ್ಲ ಕರ್ನಾಟಕದಲ್ಲೇ ನಾವು ಇದು ಮಾಡಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಟಿಎಂಸಿ ಸಮಿತಿಯ ಅಧ್ಯಕ್ಷರಾದ ರಮೇಶ್ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು, ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಗೋವಿಂದರಾಜು, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಕಾಂತರಾಜು, ಮಹಾಲಕ್ಷ್ಮಿ, ಎಸ್ಟಿಎಂಸಿ ಉಪಾಧ್ಯಕ್ಷರಾದ ನಾಗಮಣಿ, ಶಾಲಾ ಮುಖ್ಯ ಶಿಕ್ಷಕರಾದ ಯಶೋಧ, ಶಿಕ್ಷಕರುಗಳಾದ ನಾಗರಾಜ್, ಮಮತಾ, ಪೂರ್ಣಿಮಾ, ರಮ್ಯಾ, ಮುಖಂಡರುಗಳಾದ ಮಂಜುನಾಥ್, ರಮೇಶ್, ಭದ್ರನಾಯಕ್ ಭಾಗವಹಿಸಿದರು. ಶಾಲಾ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವ ಮೂಲಕ 71ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮಕ್ಕೆ ವಿಶೇಷ ಕಳೆಯನ್ನ ಕಟ್ಟಿದ್ರು. ಕನ್ನಡದ ಮಾತು ಕನ್ನಡದ ನೆಲ ಕನ್ನಡಿಗರ ಮನಸ್ಸು